ಗೈಸ್, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಲೋಕೇಶ್ ಗೇಮರ್. ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಮ್ಮ ಬ್ರೋ ಇದ್ದಾರೆ ಮನು ಬ್ರೋ ಅಂತ. ಅವ್ರು ಒಳ್ಳೆ ಪ್ಲೇಯರು. ಅವ್ರ ಮೇಲೆ 1v1 ಕಷ್ಟ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಫಸ್ಟ್ ರೌಂಡ್ ಅಂತೂ ಒಳ್ಳೆ ಮೂಮೆಂಟಲ್ಲಿ ಹೋಗ್ತಾ ಇಲ್ಲ ನಾನು. ನೋಡೋಣ ಹೊಡಿತೀನ ಅಂತ ಫುಲ್ ಓನ್ಲಿ MP40 ಚಾಲೆಂಜು. ನಮ್ಮ ಮನು ಬ್ರೋ ಹತ್ರ ಕೋಬ್ರಾ MP40 ಇದೆ. ನನ್ನ ಹತ್ರ ನೋಡಿದ್ರೆ ರೆಡ್ ಫೋಕರಿಂದ ಕೋಬ್ರಾಗೆ ಫೈಟ್ ಕೊಡೋಕೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡ್ತೀನಿ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಆದರೂ ಅವ್ರು ಒಳ್ಳೆ ಮೂಮೆಂಟ್ ಪ್ಲೇಯರು. ನಾನು ಅವ್ರ ಜೊತೆ ಆಡ್ತಾ ಇದ್ದೀನಿ ಅಂದರೆ ಒಳ್ಳೆ ರೆಡ್ ನಂಬರಿಂದನೇ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಫಸ್ಟ್ ರೌಂಡ್. ಇಲ್ಲಿ ನೋಡ್ಬೋದು ನೀವು. ಸೆಕೆಂಡ್ ರೌಂಡ್ ಇಲ್ಲಿ ಸ್ಟಾರ್ಟ್ ಆಗಿದೆ. ನೋಡ್ತಾ ಇರ್ಬೋದು. ಒಳ್ಳೆ ಮೂಮೆಂಟ್ ಅಂತೂ ಇಲ್ಲ ನಂದು. ನಮ್ಮ ಮನುಬ್ರದ್ದು ಒಳ್ಳೆ ಮೂಮೆಂಟ್ ಇದೆ. ಅವರು ಸೈಕಾಗಿ ಮೂಮೆಂಟ್ ಕೊಟ್ಕೊ ಬರ್ತಾರೆ. ನೋಡಿ ಬಂದರು. ಒಳ್ಳೆ ರೆಡ್ ನಂಬರ್ ಬಿಟ್ಟು ರೆಡ್ ಫೋಕರಲ್ಲಿ ಇವತ್ತೇನೋ ಫುಲ್ ರೆಡ್ ನಂಬರ್ ಬೀಳ್ತಾ ಇದೆ. ಏನೋ ಗೊತ್ತಿಲ್ಲ. ಸೈಕಾಗಿ 2 ಮ್ಯಾಚ್ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಥರ್ಡ್ ರೌಂಡ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಪರವಾಗಿಲ್ಲ ನಿನ್ನ ಸ್ಟೂಪಿಡ್ ಮಾಡಿದ ಕ್ಯಾಶ್ನೆಲ್ಲ ಕೂಡಿ ತಗೊಂಡ್ಮೇಲೆ ಕೊಡ್ತೀನಿ ದಯವಿಟ್ಟು ಟೇಕ್ ಇಟ್. ನಾನು ತಗೊಂಡಿರೋದು ನಾವು ಮನುಬ್ರು ಆಲ್ರೆಡಿ ಓಪನಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ನಾನೇ ಲೇಟ್ ಮಾಡಿದ್ದೀನಿ. ನೋಡೋಣ ರೆಸ್ಟ್ ಆಡೋಣ. ಈ ಬಾಲ್ ನೋಡಿದ್ರೆ ಯಾಕೋ ನನಗೆ ಕೈ ಕೊಡ್ತಾ ಇರೋಂಗಿದೆ. ಈ ಮ್ಯಾಚ್ ತಗೋತೀನ ಓದೇ ಇಲ್ಲ ಬಿಡ್ತೀನ ಗೊತ್ತಿಲ್ಲ. ನೋಡೋಣ. 2 ರೌಂಡ್ ಅಂತೂ ನಾನೇ ವಿನ್ ಆಗಿದ್ದೀನಿ. ಅದು ಕೋಬ್ರಾ ಫೈಟ್ ಕೊಡ್ತಾ ಇದ್ದೀನಿ. ಟ್ರೈ ಮಾಡ್ತೀನಿ ಈ ರೌಂಡು. ಅನ್ಕೊಂಡೆ ಬಟ್ ಕನೆಕ್ಟ್ ಆಗಲಿಲ್ಲ. ಹೊಡಿಬೋದಾಗಿತ್ತು ಈ ರೌಂಡು. ರೆಡ್ ನಂಬರ್ ಒಳ್ಳೆ ಓಪನಿಂಗ್ ಸಿಕ್ಕಿದ್ರು. ಒಳ್ಳೆ ಡ್ಯಾಮೇಜ್ ಅಂತೂ ಸಿಕ್ತು ನನಗೆ. ನೋಡೋಣ ಮನುಬ್ರು ರೆಸ್ಟ್ ಆಡಿ ಹೊಡೆದ್ಬಿಡ್ತಾರ ಅಥವಾ ನನಗಿಲ್ಲ ಬಿಡ್ತಾರ ಅಂತ. HP ಗೇನ್ ಇಟ್ಟಿರೋದ್ರಿಂದ ಸಡನ್ಲಿ ಹೆಲ್ತ್ ರಿಕವರ್ ಆಗ್ತಾ ಇದೆ. ಪರವಾಗಿಲ್ಲ. ಬೆಸ್ಟ್ ರಿಪೇರಿ ಕಿಟ್ ಹಾಕೊಂಡೆ. ರೆಡ್ ನಂಬರು 71 ಬಿತ್ತು ಅಷ್ಟೇ. ಇಲ್ಲಿ ನೋಡು. ಫಸ್ಟು ಝೋನ್ಗೆ ಹೋಗೋಣ. ಇಲ್ಲಾಂದ್ರೆ ಝೋನಲ್ಲೇ ಸತ್ತೋಗ್ಬಿಡ್ತೀನಿ. ಫಸ್ಟು ರಿಪೇರಿ ಕಿಟ್ ಹಾಕೊಳ್ಳೋಣ. ಲೆವೆಲ್ 2 ವೆಸ್ಟ್ ಮತ್ತು ಲೆವೆಲ್ 2 ಹೆಲ್ಮೆಟ್ ಇದೆ. ಹೊಡೆದ್ರೆ ರಫ್ ಅಂತ ಡ್ಯಾಮೇಜ್ ಆಗಿಬಿಡುತ್ತೆ. ಮನುಬ್ರು ಸೆಟ್ ಒಳ್ಳೆ ರೆಡ್ ನಂಬರ್ ಹೊಡೆದ್ರು ಮನುಬ್ರು. ಇಲ್ಲಿ ನೋಡ್ತಾ ಇರ್ಬೋದು ಅವ್ರ ಮೂಮೆಂಟು. ವಿಡಿಯೋ ಲೆಂತ್ ಇರೋ ಕಡೆ ಎಲ್ಲ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೀವು ಅರ್ಥ ಮಾಡ್ಕೊಳ್ಬೇಕು. ವಿಡಿಯೋ ಲೆಂತ್ ಇದೆ. ಇಲ್ಲಿ ಕಟ್ ಮಾಡಿ ಸ್ವಲ್ಪ ವಿಡಿಯೋ ಯೂಸ್ ಮಾಡಿದ್ದಾನೆ ಅಂತ. ಇಲ್ಲಿ ನೋಡಿದ್ರೆ ಒಳ್ಳೆ ಫೈಟ್ ಇದೆ. ನಾನು ಒಳ್ಳೆ ಮೂಮೆಂಟ್ ಕೊಟ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಹೊಡ್ಕೋತೀನ ಗೊತ್ತಿಲ್ಲ. ಈ ಪ್ಲೇಸ್ ಅಂತೂ ನನ್ನ ದುಶ್ಮನ್ ಆಗಿದೆ. ಈ ಪ್ಲೇಸಲ್ಲಿ ನನಗೆ ಆಡೋದಕ್ಕೆ ಬರಲ್ಲ ಆಲ್ಮೋಸ್ಟ್ ಅಲ್ಲಿ ಹೇಳ್ಬೇಕು ಅಂದರೆ. ನಮ್ಮ ಮನುಬ್ರು ಹೆಲ್ಮೆಟ್ ಓಪನ್ ಮಾಡಿದ್ದಾರೆ ಇಲ್ಲಿ ಮನುಬ್ರು. ನೋಡ್ತಾ ಇರ್ಬೋದು. ಒಳ್ಳೆ ಮೂಮೆಂಟ್. ನೀರೊಳಗಡೆನೆ ಮೂಮೆಂಟ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೀರೊಳಗಡೆ ಹೊಡೆಸ್ಕೊಂಡಿದ್ದೀನಿ ನಾನು. ಇದರಲ್ಲಿ ನೋಡೋಣ ಈ ಪ್ಲೇಸಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಪ್ಲೇಸ್ ನೇಮು ನೆನಪಾಗ್ತಾ ಇಲ್ಲ ನನಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಪ್ ನೋಡೋಷ್ಟು ಟೈಮ್ ಇಲ್ಲ. ಒಳ್ಳೆ ರೆಡ್ ನಂಬರ್ ಕನೆಕ್ಟ್ ಆಯಿತು. ಸೆಟ್ ವಾಲ್ ಹಾಕೋಬಿಟ್ರು ಅವರು. ಮನುಗಳು ಬ್ಯಾಕ್ ಸೈಡ್ ಹೋಗ್ತಾ ಇದ್ದಾರಲ್ವಾ. ಡ್ಯಾಮೇಜ್ ಇದ್ದಿದೆ. ಈಗ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಕನೆಕ್ಟ್ ಆಯಿತು ಅಂದ್ಕೊಂಡೆ ಬಟ್ ಕನೆಕ್ಟ್ ಆಗಿಲ್ಲ. ನನಗೆ ಒಳ್ಳೆ ಡ್ಯಾಮೇಜ್ ಬಿದ್ದಿದೆ. ನಾನು ಸ್ವಲ್ಪ ಕವರಲ್ಲಿ ಆಡಬೇಕು. ಇವಾಗ ಅವ್ರು ಹೊಡೆದ್ಬಿಟ್ರೆ ನಾನು ಫಿಟ್ ಆಗಿಬಿಡ್ತೀನಿ. ನೋಡೋಣ ಈ ರೌಂಡ್ ಯಾರು ವಿನ್ ಆಗ್ತಾರೆ ಅಂತ ಫುಲ್ ಕ್ಯೂರಿಯಸ್ ಆಗಿರ್ತೀನಪ್ಪ ನಾನಂತೂ. ನಮ್ಮ ಮನುಬ್ರನು ಒಳ್ಳೆ ಮೂಮೆಂಟಲ್ಲಿದ್ದಾರೆ. ನಾನು ಒಳ್ಳೆ ಮೂಮೆಂಟಲ್ಲಿದ್ದೀನಿ. ಮ್ಯಾಚ್ ಹೋಗ್ತಾ ಫುಲ್ ಇಂಟ್ರೆಸ್ಟ್ ಆಗ್ತಾ ಇದೆ ಇವತ್ತು. ಶಿಟ್. ರೆಡ್ ನಂಬರೇ ಕನೆಕ್ಟ್ ಆಗ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು. ರೆಡ್ ಫೋಕಸ್ ಸ್ಟಾರ್ಟಿಂಗ್ ಅಷ್ಟೇ ರೆಡ್ ನಂಬರ್ ಬೀಳುತ್ತೆ. ಆಮೇಲೆ ಹೋಗ್ತಾ ಬಾಡಿ ನಂಬರ್ ಬೀಳುತ್ತೆ. ಬಾಡಿ ನಂಬರ್ ಅಲ್ಲ ಅದು, ಎಲ್ಲೋ ನಂಬರ್ ಅನ್ನೋಕೆ ಹೋಗಿ ಬಾಡಿ ನಂಬರ್ ಅಂತ ಹೇಳ್ಬಿಟ್ಟೆ. ಈಗ ಗೇಮ್ ಕಡೆ ಫೋಕಸ್ ಮಾಡೋಣ ಬನ್ನಿ. ಅದು ಎಲ್ಲೋ ನಂಬರ್ ಆದರೂ ಆಗಲಿ ವೈಟ್ ನಂಬರ್ ಆದರೂ ಆಗಲಿ. ಒಳ್ಳೆ ಡ್ಯಾಮೇಜ್ ಬಿತ್ತು. ಬಟ್ ರೆಡ್ ನಂಬರ್ ಬಿಟ್ಟಿದ್ರೆ ಬ್ಯಾಕ್ ಸೈಡಿಂದ ಒಳ್ಳೆ ರೆಡ್ ನಂಬರ್ ಹೊಡೆದ್ರು ಮನುಬ್ರು. ಇವ್ರು ನೋಡಿದ್ರೆ ಒಳ್ಳೆ ರಾಜ್ ಸ್ಟಾರ್ ಥರ ಮೂಮೆಂಟ್ ಕೊಟ್ಕೊಂಡು ಹೊಡಿತಾ ಇದ್ದಾರೆ ಇಲ್ಲಿ. ಈ ರೌಂಡಲ್ಲಾದರೂ ನಾನು ವಿನ್ ಆಗೋದು ಟ್ರೈ ಮಾಡ್ತೀನಿ. ಆಲ್ರೆಡಿ ಮನುಬ್ರು 3rd ರೌಂಡ್ ವಿನ್ ಆಗಿಬಿಟ್ಟಿದ್ದಾರೆ. ನಾನು ಈ ರೌಂಡ್ ಹೊಡಿಲೇಬೇಕು ಮನುಬ್ರು ಅಂತ ಫುಲ್ ಜೋಶಲ್ಲಿ ಬಂದಿದ್ದೀನಿ. ಹೊಡಿತೀನಿ ಬಟ್ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ನನಗಂತೂ. ಹೊಡಿಬೇಕಂತ ಕಾನ್ಫಿಡೆನ್ಸಲ್ಲಿ ಇದ್ದೀನಿ. ಮನುಬ್ರು ಓಪನಿಗೆ ಬಂದರೆ ಮಾತ್ರ ತಲೆ ಓಪನ್ ಮಾಡಿಬಿಡ್ತೀನಿ ನಾನಂತೂ. ಅಂತ ಅಂದ್ಕೊಂಡೆ ಬಟ್ ಕನೆಕ್ಟ್ ಆಗಿಲ್ಲ. ಒಳ್ಳೆ ರೆಡ್ ನಂಬರ್ ಬಿಟ್ಟು ಇಲ್ಲಿ ಡ್ಯಾಮೇಜ್ ನೋಡಿದೆ ಬಂದಿದೆ. ಅವ್ರಿವಾಗ ಓಪನಿಗೆ ಬರಲ್ಲ. ಅವ್ರು ಇಲ್ಲಾಗೋವರೆಗೂ ನನಗೆ ಗೊತ್ತಿದೆ.
ನಾನು ಆಲ್ಮೋಸ್ಟ್ ಅಲ್ಲಿ ಕವರಲ್ಲಿ ಆಡಬೇಕು, ಯಾಕಂದರೆ ಥರ್ಡ್ ರೌಂಡ್ ಸೋತ್ಬಿಟ್ಟಿದ್ದೀನಿ. ಓಪನಿಗೆ ಹೋಗ್ಬಿಟ್ಟೆ ತುಂಬ. ಆಮೇಲೆ ರೌಂಡ್ಸ್ಗಳು ಒಪ್ಪಿ ರೆಡ್ ನಂಬರ್ ಎರಡೇ ಬುಲೆಟಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಮನುಬ್ರೋನ. ಈ ರೌಂಡಲ್ಲಿ ನೋಡೋಣ ಏನಾಗುತ್ತೆ ಅಂತ. ಬಟ್ ಸಾಂಗ್ ಚೇಂಜ್ ಮಾಡಿ ಆ ರೌಂಡಲ್ಲಂತೂ ಹೊಡೆದ್ಬಿಟ್ಟಿದ್ದೀವಿ ಜೋಶಲ್ಲಿ. ಈ ರೌಂಡ್ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಈ ರೌಂಡೂ ಬಿಟ್ಕೊಡೋದು ಬೇಡ, ಹೊಡಿಬೇಕು ಅಂತ ನಾನು ಫುಲ್ ಜೋಶಲ್ಲಿ ಆಡ್ತಾ ಇದ್ದೀನಿ. ಯಾಕಂದರೆ ರೌಂಡ್ಸ್ಗಳು ಬಿಟ್ಕೊಟ್ಬಿಟ್ರೆ ಆಮೇಲೆ ನಾವು ವೀಕ್ ಆಗಿಬಿಡ್ತೀವಿ, ಸೋತೆ ಹೋಗ್ಬಿಡ್ತೀವಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೆ ಫುಲ್ ಜೋಶಲ್ಲಿ ಆಡ್ತಾ ಇದ್ದೀನಿ ನಾನು. ನೋಡೋಣ, ಮನೊಬ್ರು ಓಪನಿಗೆ ಬಂದರೆ ಆಲ್ಮೋಸ್ಟ್ ರೆಡ್ ನಂಬರ್ ಹೊಡೆಯೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅವ್ರಿಗೆ ಬಾಡಿ ಶಾಟ್ ಹೊಡೆಯೋದ್ರಲ್ಲಿ ನನಗೆ ರೆಡ್ ನಂಬರ್ ಹೊಡೆದ್ಬಿಡ್ತಾರೆ ಅವರು. ಕೋಬ್ರಾ ಕಿಂಗ್ ಅಂತಲೇ ಹೇಳ್ಬೋದು ಅವರು. ಕೋಬ್ರಾ MP40 ಯೂಸರು. ಆಲ್ಮೋಸ್ಟ್ ಅಲ್ಲಿ ಕೋಬ್ರಾ ಯೂಸರ್ಸ್ ಎಲ್ಲ ಒಳ್ಳೆ ರೆಡ್ ನಂಬರ್ ಹೊಡಿತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಾದಲ್ಲಿ ಒಳ್ಳೊಳ್ಳೆ ಸೈಕ್ ಪ್ಲೇಯರ್ಸ್ ಇದ್ದಾರೆ. ಅವರು ಬೆಳೆಯೋದಕ್ಕೆ ಸಪೋರ್ಟ್ ಮಾಡ್ತಾಯಿಲ್ಲ ಅಷ್ಟೇ ಎಲ್ಲರೂ. ನಾನಂತೂ ಫುಲ್ಲು ನಮ್ಮ ಮನುಬ್ರೋಗೆ ಸಪೋರ್ಟ್ ಮಾಡ್ತೀನಪ್ಪ. ಅವ್ರು ಒಳ್ಳೆ ಗೇಮ್ ಪ್ಲೇ ಅಂತೂ ಇದೆ. ಅವ್ರು ನನ್ನ ಮೇಲೆ ವಿನ್ ಆದರೆ ಇವಾಗ ಅವ್ರನ್ನ ರಾಜ್ಕಾರ್ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗ್ತೈತೆ ಗೊತ್ತಿಲ್ಲ. ಇವಾಗ ನೀವು ವಿಡಿಯೋ ನೋಡ್ತಾ ಇರ್ತೀರಾ, ನೋಡಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಆಗ್ತೇ ಹೊರಟೋಗ್ಬಿಡ್ತೀರಾ. ಸೊ ಅದರಿಂದ ನಮ್ಮ ಕನ್ನಡ ಕಮ್ಯುನಿಟಿ ಬೆಳೆಯೋದು ತುಂಬ ಕಷ್ಟ ಆಗುತ್ತೆ. ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ವಿಡಿಯೋ ಇಷ್ಟ ಆಯಿತು ಅಂದರೆ ಮಾಡಿ. ಸಬ್ಸ್ಕ್ರೈಬ್ ಮಾಡಲೇಬೇಕು ಅಂತ ಏನು ಫೋರ್ಸಿಲ್ಲ. ನಾನು ಎಲ್ಲ ಥರ ನೀವು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಲೇಬೇಕು, ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಲ್ಲ. ಜಸ್ಟ್ ವಿಡಿಯೋ ನೋಡಿ ಸಾಕು. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆನ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬರುತ್ತಲ್ವ ಅನ್ನೋ ಒಂದು ರೀಸನ್ನಿಗೆ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ಬನ್ನಿ ಈಗ ಗೇಮ್ ಕಡೆ ಫೋಕಸ್ ಮಾಡೋಣ. ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಟಾಪಿಕ್ ಚೇಂಜ್ ಮಾಡೋಣ. ಇಲ್ಲಿ ಮನುಬ್ರೋನ 5 ರೌಂಡ್ ಮನುಬ್ರೋ ವಿನ್ ಆಗಿದ್ದಾರೆ. ಗನ್ ಚೇಂಜ್ ಮಾಡಿ ಹೊಡೆದ್ಬಿಟ್ಟಿದ್ದೀನಿ ಇಲ್ಲಿ ರೆಡ್ ನಂಬರು. ಒಳ್ಳೆ ರೆಡ್ ನಂಬರ್ ಬಿಟ್ಟು ಎರಡು ಪೋಕರ್ ಇಟ್ಕೊಂಡು ಗನ್ ಚೇಂಜ್ ಮಾಡಿ ಸ್ವಿಚ್ ಮಾಡಿ ಆರಾಮಾಗಿ ಹೊಡಿಬೋದು ಮನುಬ್ರೋನ. ನೋಡೋಣ, ಈ ರೌಂಡು ಅದೇ ಥರ ಟ್ರೈ ಮಾಡ್ತೀನಿ. ಮನುಬ್ರು ಓಪನಿಗೆ ಬರಲ್ಲ ಆಲ್ಮೋಸ್ಟ್ ಅಲ್ಲಿ ಒಳಗಡೆಯಿಂದ. ಪಿ ಅಂತ ಹೇಳ್ಬೋದು. ಬಂದರು ಇಲ್ಲಿ USP. ಒಳ್ಳೆ ರೆಡ್ ನಂಬರ್ ಹೊಡೆದೆ. ನೋಡೋಣ, ಮನುಬ್ರು ಓಪನಿಗೆ ಬರ್ತಾರೆ, ಕವರ್ ಆಗ್ತಾರೆ. ಕವರ್ ಆಗಿದ್ದಾರೆ. ಇಲ್ಲಿ ಈಲಾಗೋಕ್ಕೆ ಟೈಮ್ ಕೊಡೋಣ ಒಂದು ಸ್ವಲ್ಪ. ವಾಲ್ ಹೊಡಿಯೋದು ಆ ಥರ ಎಲ್ಲ ಮಾಡಬಾರ್ದು. ಚೀಟ್ ಕೆಲಸ ಮಾಡಿಬಿಟ್ರೆ ಆ್ಯಕ್ಚುಲಿ ನಮ್ಮಂಥ ಪ್ರೋ ಪ್ಲೇಯರ್ಸ್ಗೆಲ್ಲ ಅವಮಾನ ಆಗಿಬಿಡುತ್ತೆ. ಕೆಲವು ಪ್ಲೇಯರ್ಸ್ ಇರ್ತಾರೆ ಈಲಾಗೋದಕ್ಕೂ ಬಿಡಲ್ಲ, ವಾಲೇ ಹೊಡೆದು ಒಳಗಡೆ ಬರ್ತಾರೆ. ಬಟ್ ಆ ಥರ ಎಲ್ಲ ಮಾಡಬಾರ್ದು ಕಸ್ಟಮಲ್ಲಿ. ಅದು ರೂಲ್ಸ್ ಏನಿರುತ್ತೋ ಅದೇ ಥರ ಫಾಲೋ ಮಾಡಬೇಕು. ಅವಾಗ ನಿಮ್ಮ ಗೇಮ್ ಪ್ಲೇಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ನಮ್ಮ ಮನುಬ್ರೋನು ಅಷ್ಟೇ, ಒಂದು ಮೆಡಿಕಿಟ್ ಹಾಕೊತಾ ಇದ್ದೀವಿ ಅಂದರೆ ಅವರು ಬಂದು ನೋಡಿ ಸುಮ್ಮನೆ ಆಗಿಬಿಡ್ತಾರೆ. ಬಟ್ ಹೊಡೆಯೋದಿಲ್ಲ. ಅವರು ಓಲ್ಡ್ ಪ್ಲೇಯರ್, ತುಂಬ ಓಲ್ಡ್ ಪ್ಲೇಯರ್ ಅವರು. ಅವ್ರ ಗೇಮ್ ಪ್ಲೇ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಇಲ್ಲಿ ರೆಡ್ ನಂಬರಿಂದನೇ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅವ್ರ ಬಗ್ಗೆ ಸ್ಕೋಪ್ ಕೊಟ್ಕೊಂಡು. 12 ರೌಂಡ್ ಆಗಿದೆ. ಇಲ್ಲಿ 12 ರೌಂಡಲ್ಲಿ 6 ರೌಂಡ್ ವಿನ್ ಆಗಿದ್ದೀವಿ. आपका नाम क्या दादा? ಇಲ್ಲಿ 6 ಈಚ್ ಆಗಿದೆ. ಅದರಿಂದ ಗೇಮ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಒಳ್ಳೆ ರೆಡ್ ನಂಬರ್ ಗೈಸ್, ಇಲ್ಲಿ ನೋಡ್ಬೋದು. ಒಳ್ಳೆ ರೆಡ್ ನಂಬರಿಂದ ಕ್ಲಿಯರ್ ಮಾಡಿಕೊಂಡೆ. ಫುಲ್ಲು ಗೇಮ್ ಮೇಲೆ ಫೋಕಸ್ ಮಾಡಿ ಹೊಡೆದಿದ್ದೀನಿ. ಯಾಕಂದರೆ ಮನುಬ್ರೋ ಮೇಲೆ ವಿನ್ ಆಗಬೇಕು ಅಂತ.